ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಹಗರಣ, ಅನುದಾನ ದುರ್ಬಳಕೆ ಹಾಗೂ ಎಸ್ಟಿ ಸಮುದಾಯದ ವಿವಿಧ ಬೇಡಿಕೆಗಳ ಈಡೇರಿಸಲು ಆಗ್ರಹಿಸಿ ಜಿಲ್ಲಾ ಜೆಡಿಎಸ್ ಎಸ್ಟಿ ಘಟಕದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆಸಲಾಯಿತು. ಇನ್ನು ಮನವಿಯನ್ನು ಸಲ್ಲಿಸಲಾಯಿತು. ಪ್ರತಿಭಟನೆಯ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಮನವಿ ಸಲ್ಲಿಸುವ ಮುನ್ನ ಶಾಸಕಿ ಶಾರದಾ ಪುರನಾಯಕ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಜೆಡಿಎಸ್ ಕಚೇರಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಕಾಲ್ನಡಿಗೆಯ ಜಾಥಾದಲ್ಲಿ ಬಂದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ನಂತರ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕಿ ಶಾರದಾ ಪುರನಾಯಕ್, ಕರ್ನಾಟಕ ರಾಜ್ಯ ಸರ್ಕಾರ ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ನಿರಂತರವಾಗಿ ದ್ರೋಹ ಎಸಗ್ತಾ ಇದ್ದು ಇದನ್ನ ನಾವು ಉಗ್ರವಾಗಿ ಖಂಡಿಸುತ್ತೇವೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಕ್ಕೆ ಸೇರಿದ 187 ಕೋಟಿ ರೂಪಾಯಿ ಹಗರಣವು ದೇಶದಾದ್ಯಂತ ಸುದ್ದಿಯಾಗಿದ್ದು ಸಿಬಿಐ ತನಿಖೆ ನಡೀತಾ ಇದ್ರೂ ಲೂಟಿಯಾದ ಹಣ ಇನ್ನೂ ವಾಪಸ್ ಆಗಿಲ್ಲ. ಸರ್ಕಾರವು ಎಸ್ಟಿ ಇಲಾಖೆ ಹಾಗೂ ನಿಗಮಕ್ಕೆ ಸರಿಯಾಗಿ ಅನುದಾನ ನೀಡದೆ ಬಡವರಿಗೆ ಬಳಕೆಯಾಗಬೇಕಾಗಿದ್ದ ಹಣವನ್ನ ಇತರ ಖಾತೆಗಳಿಗೆ ವರ್ಗಾಯಿಸಿದೆ. ಈ ಬಗ್ಗೆ ಪ್ರಶ್ನಿಸಿದ್ರೂ ಉತ್ತರ ಸಿಕ್ಕಿಲ್ಲ, ತನಿಖೆಯೂ ಆಗಿಲ್ಲ ಅಂತ ಆರೋಪಿಸಿದ್ರು. ಎಸ್ಟಿ ಸಮುದಾಯದ ಹಣವನ್ನು ನುಂಗಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯಾದ್ಯಂತ ವಾಲ್ಮೀಕಿ ಭವನಕ್ಕೆ ಹಣ ಬಿಡುಗಡೆ ಮಾಡಿದ ಯಾವುದೇ ಅನುದಾನ ನೀಡಿರತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಪಕ್ಷ ರೋಡಿಗೆ ಬಂದಿದ್ದಾರೆ, ರಸ್ತೆಗೆ ಇಳಿಸಿದ ಈ ಸಮಾಜದ ಜನರಿಂದ ಸರ್ಕಾರ ಬಂದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಬರಲಿಕ್ಕೆ ಎಸ್ಟಿ ಸಮಾಜದ ಒಂದು ಉಪಯೋಗ ಆಗಬೇಕಾಗಿತ್ತು. ಅಂದ್ರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ, ಸ್ವ ಉದ್ಯೋಗಕ್ಕೆ, ಹಾಸ್ಟೆಲ್ಗಳ ನಿರ್ಮಾಣಕ್ಕೆ, ಭವನಗಳ ನಿರ್ಮಾಣಕ್ಕೆ, ಎಲ್ಲ ಸಾಮಾಜಿಕವಾದ ನ್ಯಾಯವನ್ನ ಕೊಡಿಸುವಂತಹ, ವಿಶೇಷವಾಗಿ ವಿದ್ಯೆಗೆ ಒತ್ತು ಕೊಡುವಂತಹ ಉಪಯೋಗಿಸಬೇಕಾದಂತಹ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸಿ, ಇವರು ಗ್ಯಾರಂಟಿ ಯೋಜನೆಗಳಿಗೆ ವಿಶೇಷವಾಗಿ ಹೆಚ್ಚು ಹಣ ಯಾವ್ದಾದ್ರೂ ಉಪಯೋಗಿಸಿದ್ರೆ ಅದು ಎಸ್ಟಿ ಸಮಾಜದ ಹಣ ಅಂತೇಳಿ ಅಲ್ಲಿರುವಂತಹ ನಮ್ಮ ಸ್ನೇಹಿತರು MLAಗಳು ಮಂತ್ರಿಗಳೇ ಹೇಳ್ತಾರೆ. ಶಿವಮೊಗ್ಗದ ಜಾತ್ಯತೀತ ಜನತಾದಳದ ಎಸ್ಟಿ ವಿಭಾಗದ ನೀವು ಭಾಗವಹಿಸಬೇಕು, ನಿಮ್ಮ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಎಸ್ಟಿ ವಿಭಾಗದ ಅಧ್ಯಕ್ಷರು ಹೇಳ್ತಾರೆ. ಹನುಮಂತಪ್ಪನವರು ನಮ್ಮ ಹತ್ರ ಡಿಸ್ಕಸ್ ಮಾಡಿ ಮತ್ತು ನಮ್ಮ ಮಾಡಬೇಕಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ 2 ವರ್ಷದ ಹಿಂದೆ ವಿಧಾನಸಭೆಯಲ್ಲಿ ಇದೇ ವಿಚಾರವಾಗಿ ಸುಮಾರು ಡಿಸ್ಕಷನ್ಸು, ಸುಮಾರಾಗಿ ಎಲ್ಲರೂ ಸರ್ಕಾರಕ್ಕೆ ತರಗತಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದನ್ನು ತಾವು ಕೇಳಿರ್ತೀರ. ಆ ಸಂದರ್ಭದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಉತ್ತರ BJPಯವರಿಗೆ ನೀವಿದ್ದಾಗ ಮಾಡಲಿಲ್ವಾ ಅಂತೇಳಿ. ಅದಕ್ಕೆ ಅವರು ಸರಿ, ನಾವು ಮಾಡಿದ್ದಕ್ಕೆ ನಾವು ಇಲ್ಲಿ ಬಂದು ಕೂತಿದ್ದೀವಿ, ನಿಮಗೆ ಅಧಿಕಾರ ಕೊಟ್ಟಿದ್ದಕ್ಕೆ 180 ಕೋಟಿ ಎಲ್ಲಿ ಹೋಯಿತು ಅನ್ನೋ ಪ್ರಶ್ನೆ ಅಂತ ನಿರಂತರವಾದ ಒಂದು ಚರ್ಚೆಗಳು ತುಂಬ ಇದರಲ್ಲಿ ಪ್ರಾರಂಭ ಆಯಿತು. ನಂತರ ಅದನ್ನು CM ಅವರು ಒಪ್ಕೊಂಡು, ಇಲ್ಲ ನಾವು ಅದನ್ನು ವಾಪಸ್ಸು ನಮ್ಮ ಇದಕ್ಕೆ ತರಿಸ್ಕೊಳ್ತೀವಿ, ಅದು ಯಾಕೆ ಈ ಥರ ಆಯಿತು ಅದು. ಮತ್ತು CBI ತನಿಖೆನೂ ಸಹ ಅದ್ರ ಬಗ್ಗೆ ಆಗ್ತಾ ಇದೆ. CBI ತನಿಖೆ ಯಾರ ಅಂಡರಲ್ಲಿರುತ್ತೋ ಅದು ಯಾವ ರೀತಿ ನಡೆಯುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಒಟ್ಟಾರೆ ಇದರ ವಿಚಾರದಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು ಎಸ್ಟಿ ಸಮಾಜದ ಜನಕ್ಕೆ, ವಿಶೇಷವಾಗಿ ಬರ್ತಕ್ಕಂಥ ಸ್ಕಾಲರ್ಶಿಪ್ ಅನುದಾನಗಳಿರ್ಬೋದು, ಅವ್ರಿಗೆ ಕೊಡ್ತಕ್ಕಂಥ ನಾವು ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರನ್ನೇನು ಮುಖ್ಯವಾಗಿ ತರ್ತಕ್ಕಂಥ ಒಂದು ಯೋಜನೆ, ಸಂವಿಧಾತ್ಮಕವಾಗಿ ಮಾಡ್ಕೊಂಡಿರ್ತಕ್ಕಂಥ ಯೋಜನೆಯ ಬಜೆಟ್ಟಿನ ವಿರೋಧವಾಗಿ ಭಾಳಷ್ಟು ಅನ್ಯಾಯ ಆಗಿದೆ. ಇದುವರೆಗೂ ನಮಗೆ ಎಸ್ಟಿ ಕಾಲೋನಿಯ ಅಭಿವೃದ್ಧಿಗಳು ಬಂದಿಲ್ಲ. ಒಂದು ವಾಲ್ಮೀಕಿ ಭವನ, ಒಂದೇ ಒಂದು ವಾಲ್ಮೀಕಿ ಭವನ ನನಗೆ ನನ್ನ ಕ್ಷೇತ್ರದ ಜನತೆ ಕೇಳಿದರೆ ನನಗೆ ಕೊಡೋಕ್ಕೆ ಆಗ್ತಾ ಇಲ್ಲ, ಅಷ್ಟು ಅಸಹಾಯಕರಾಗಿದ್ದೀವಿ. ಇವತ್ತು ಎಲ್ಲ ಊರುಗಳಲ್ಲೂ ವಾಲ್ಮೀಕಿ ಸಮಾಜ ಇರ್ತಕ್ಕಂಥವ್ರು, ಚನ್ನನಕೆರೆಯಲ್ಲಿ ಇರ್ಬೋದು, ನಮ್ಮ ಎರೆಹಳ್ಳಿ ಇರ್ಬೋದು, ಅಶೋಕ್ ನಗರಲ್ಲೂ ಅಲ್ಲೆಲ್ಲ ಹೋದ ಕಡೆಗೆಲ್ಲ ನಾವೊಂದು ವಾಲ್ಮೀಕಿ ಭವನಕ್ಕೆ ಅರ್ಜಿ ಕೊಟ್ಟಿದ್ವಿ. ವಾಲ್ಮೀಕಿ ಭವನ ಹಾಗೆ ನಾವು ಅದನ್ನು ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಕೊಡ್ತಾನೆ ಇದ್ದೀವಿ. ಆದರೆ ಅವನು ಸಹ ಒಂದು ಬಹುಶಃ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಭವನ ಬಂದಿಲ್ಲ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನನ್ನ ಕ್ಷೇತ್ರಕ್ಕಂತೂ ಕೊಡಲಿಲ್ಲ.